ನೋಡಿ ಏನಾಗ್ತದೆ, ಅಪ್ಪನ ಹೆಸರ ಮೇಲೆ ರಾಜಕಾರಣಕ್ಕೆ ಬರ್ತಾರಲ್ಲ ಅವರೆಲ್ಲ ಹಿಂಗೆ ಮಾತಾಡ್ತಾರೆ. ಅವರಿಗೆ ಜನರ ಸಲುವಾಗಿ ಯಾವತ್ತಾರು ಯತೀಂದ್ರ ಸಿದ್ದರಾಮಯ್ಯ ಹೋರಾಟ ಮಾಡಿದಾರ? ಸಂಘಟನೆ ಕಾರ್ಯಕರ್ತನಾಗಿ ಪೋಸ್ಟ್ ಹೊಡೆದಿದ್ದಾರಾ? ಮೈಕ್ ಅನೌನ್ಸ್ಮೆಂಟ್ ಮಾಡಿದಾರ? ನಮ್ಮ ಗೃಹ ಸಚಿವರು ಬಿ ಜೆ ಪಿ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು. 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು. ಆವಾಗ ಇವ್ರ ತಂದೆ MLAನೇ ಆಗಿರಲಿಲ್ಲ. ಕೇವಲ ಅಪ್ಪ ಮುಖ್ಯಮಂತ್ರಿ ಆದಮೇಲೆ ಅಪ್ಪನ ಅಧಿಕಾರದ ಬಲದ ಮೇಲೆ, ಅದೇ ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ ಕೆಳ ಹಂತದಿಂದ ಹೋರಾಟ ಮಾಡಿ ರಾಜಕೀಯ ನಾಯಕರಾಗಿರ್ತಕ್ಕಂಥವರ ಕಷ್ಟ ತಿಳಿಯೋಕ್ಕಾದರೂ ಹೇಗೆ ಸಾಧ್ಯ? ಇವರೆಲ್ಲ ಅಧಿಕಾರ ಇರೋವರೆಗೂ ಇರ್ತಾರೆ, ಅಧಿಕಾರ ಇಲ್ಲದಾದ್ಮೇಲೆ ಇವ್ರು ನಾಪತ್ತೆ ಆಗ್ತಾರೆ, ಕಾಣೆ ಆಗ್ತಾರೆ. ಇವರು ಯಾವತ್ತಾದ್ರು ಜನರ ಸಲುವಾಗಿ ಹೋರಾಟ ಮಾಡಿದಾರಾ ಅಥವಾ ಕಾರ್ಯಕರ್ತರ ಸಲುವಾಗಿ ಹೋರಾಟ ಮಾಡಿದಾರಾ? ಈಗ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ನಾವೆಲ್ಲ ವಿದ್ಯಾರ್ಥಿ ಹೋರಾಟಗಾರರಾಗಿದ್ವಿ. ಆಗ ನಮ್ಮ ಮೇಲೂ ಗುಂಡಾ ಲಿಸ್ಟ್ ಹಾಕಿದ್ರು. ನಾವು ಗುಂಡಾಗಳ? ನಮ್ಮನ್ನು ಸಾರ್ವಜನಿಕ ಜೀವನದಿಂದ ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಳ್ಳು ಕೇಸ್ಗಳನ್ನು ಹಾಕಿ ಗುಂಡಾ ಲಿಸ್ಟ್ ಹಾಕಿದ್ರು. ಅಮಿತ್ ಶಾ ಅವ್ರ ಮೇಲೂ ಹಾಕಿದ್ದು ಕೂಡ ಅಂಥದೇ ಒಂದು ಸುಳ್ಳು ಕೇಸು. ನ್ಯಾಯಾಲಯ ಕ್ಲೀನ್ ಚಿಟ್ ಕೊಡ್ತು ಅಮಿತ್ ಶಾ ಅವ್ರ ಮೇಲೆ. ಯತೀಂದ್ರ ಸಿದ್ದರಾಮಯ್ಯನವ್ರದ್ದು ಅವ್ರ ಐಡೆಂಟಿಟಿ ಏನು? ವಿತೌಟ್ ಸಿದ್ದರಾಮಯ್ಯ ವಾಟ್ ಈಸ್ ಹಿಸ್ ಐಡೆಂಟಿಟಿ? ಏನು ಅವ್ರ ಐಡೆಂಟಿಟಿ? ಏನಿದೆ ಅವ್ರ ಐಡೆಂಟಿಟಿ? ಪಬ್ಲಿಕ್ ಲೈಫಲ್ಲಿ ಏನಿದೆ ಅವ್ರದ್ದು? ಹೆಚ್ಚು ಅಂದರೆ ನಾನೊಂದು ಡಾಕ್ಟ್ರು ಅಂತ ಹೇಳ್ಕೊಬೋದು. ಏನಿದೆ ಪಬ್ಲಿಕ್ ಲೈಫಲ್ಲಿ? ಯಾವತ್ತಾದರೂ ಯಾವುದೇ ಪಾರ್ಟಿ ಅವನ ಸಂಘಟನೆ ಸಲುವಾಗಿ ಅವ್ರು ಹೋರಾಟ ಮಾಡಿರುವಂಥ ಒಂದು ರೆಕಾರ್ಡ್ ಇದೆಯಾ? ಕಾರ್ಯಕರ್ತರ ಕಷ್ಟ ಅವರಿಗೆ ಗೊತ್ತಿದೆಯಾ? ಕೇವಲ ಅಧಿಕಾರದ ಬಲದ ಮೇಲೆ, ಸುಖದ ಸುಪ್ಪತ್ತಿಗೆ ಮೇಲೆ ಅಪ್ಪನ ಹೆಸರು ಹೇಳ್ಕೊಂಡು ಅಪ್ಪನ ಅಧಿಕಾರ ಚಲಾಯಿಸಿಕೊಂಡು ರಾಜಕಾರಣ ಮಾಡ್ತಿರೋರಿಗೆ ಕೆಳ ಹಂತದ ಕಾರ್ಯಕರ್ತನ ನೋವು, ಕಷ್ಟ ಮತ್ತು ಜನರ ಕಷ್ಟ ತಿಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರ ಹೋದಾಗ ಇವರೆಲ್ಲ ಎಲ್ಲಿರ್ತಾರೋ ನೀವು ಭವಿಷ್ಯವೇ ಉತ್ತರ ಹೇಳುತ್ತೆ. ಇವತ್ತಿನ ಸಭೆಯ ಪ್ರಧಾನ ಅಜೆಂಡಾ ಏನು? BJP JDS ರಾಜ್ಯದಲ್ಲಿ ಹೊಂದಾಣಿಕೆಯಾಗಿದೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದು, ಬೂತ್ನಿಂದ ಹಿಡಿದು ರಾಷ್ಟ್ರೀಯ ಸ್ತರದವರೆಗೆ ಸಮನ್ವಯದ ಮೂಲಕ ಕೆಲಸ ಮಾಡುವಂತೆ ನೋಡ್ಕೊಳ್ಳೋದು ಮತ್ತು ಯಾವುದೇ ರೀತಿಯ ಚುನಾವಣೆಯಲ್ಲಿ ಗೊಂದಲ ಆಗದಂತೆ, ಅಪಸ್ವರ ಆಗದಂತೆ ಎರಡೂ ಪಕ್ಷಗಳ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಬೇಕಾದಂಥ ಅಜೆಂಡವನ್ನು ರೂಪಿಸೋದು ಇವತ್ತಿನ ಸಭೆಯ ಉದ್ದೇಶ.